ಆತ್ಮೀಯ ವಿದ್ಯಾರ್ಥಿಗಳೇ, ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಳೆದ ಅವಧಿಯಲ್ಲಿ ನಾವು ಏನು ಮಾಡೀವ್ರಿ, 124ನೇ ಪೇಜ್ನಲ್ಲಿರುವಂತಹ ವ್ಯವಕಲನಕ್ಕಾಗಿ ಟೋಕನ್ ಬಳಕೆ ಅಂತ ಐತಿರಲೆ ಆ ವಿಡಿಯೋ ನೋಡೀವಿ. ಇನ್ನೂ ಆ ವಿಡಿಯೋ ಯಾರು ನೋಡಿಲ್ಲ, ಮೇಲೆ ಐಕಾನ್ ಬಟನ್ ಕಾಣತೈತಿ, ಅದನ್ನು ನೋಡಿ ಈ ವಿಡಿಯೋ ನೋಡಿರಿ. ಇನ್ನು ನೋಡಿರಿ, ಇಂದಿನ ಅವಧಿಯಲ್ಲಿ ಏನು ಮಾಡೋಣ, ಮುಂದಿನ 125ನೇ ಪೇಜ್ನಲ್ಲಿರುವಂಥ ಸಮಸ್ಯೆಗಳನ್ನ ನೋಡೋಣ. ನೋಡಿರಿ, ಉದಾಹರಣೆ +4 ಏನ್ರಿ, +4 ಮೈನಸ್ ಅಂದ್ರೆ +4ರಾಗ -6 ತೆಗಿಬೇಕತ್ತ. ಅದನ್ನ ಹೆಂಗೆ ತೆಗಿಯಾಕತ್ರಿ ನೋಡಿರಿ, ಹೆಂಗೆ ತೆಗಿತಾರಂತ. 4 ಧನ ಅಂಶಗಳನ್ನು ಪ್ರಾರಂಭಿಸಿ. 4 ಧನ ಟೋಕನ್ಗಳು ಅದಾವ್ರಿ. ಇವುಗಳಲ್ಲಿ ನಾವು 6 ಋಣಗಳನ್ನು ತೆಗೆಯಬೇಕು. ಆದರೆ ಇಲ್ಲಿ ಸಾಕಷ್ಟು ಋಣಗಳಿಲ್ಲ. ಇದು ಒಂದು ಸಮಸ್ಯೆ ಅಲ್ಲ. ನಾವು ಕೆಲವು ಶೂನ್ಯ ಜೋಡಿಗಳನ್ನು ಸೇರಿಸುತ್ತೇವೆ. ಇದರಿಂದ ಟೋಕನ್ಗಳು ಜೋಡಿಯ ಬೆಲೆಗಳು ಬದಲಾಗುವುದಿಲ್ಲ. ಅಂದ್ರೆ ರೀ, ನಾವಿಲ್ಲಿ ಶೂನ್ಯ ಜೋಡಿಗಳನ್ನ ಕೂಡಿಸಿರೂ ಈ 4ರದೇನು ಚೇಂಜ್ ಆಗಂಗಿಲ್ಲ ಅಂತಾರೆ. ಆದರೆ ಎಷ್ಟು ಶೂನ್ಯ ಜೋಡಿಗಳು, ನಾವು 6 ಋಣ ಜೋಡಿಗಳನ್ನು ತೆಗೆಯಬೇಕು. ಹಾಗಾಗಿ ನಾವು 6 ಶೂನ್ಯ ಜೋಡಿಗಳು ಹಾಕಬೇಕು ಅಂತ ಅಂದಾರ್ರಿ. ಅಂದ್ರೆ ರೀ, ಎಷ್ಟು ಶೂನ್ಯ ಜೋಡಿಗಳನ್ನು ಹಾಕಿರ ಇದು ಕರೆಕ್ಟ್ ಆಕೈತಿ ಅಂತಾರೋ. ನೋಡಿರಿ, ಮೊದಲು ನಮ್ಮ ಕಡೆ 4 ಅದಾವು. ಇನ್ನು ನಮಗೆ ಎಷ್ಟು ಋಣ ಜೋಡಿಗಳು ಬೇಕಾಗ್ಯವು, ಇದೀಗ ನಾವು ವ್ಯವಕಲನ ಒಳಗೆ ಏನು ನೋಡಿದ್ದೀವಿ, ನಮಗೆ ನಾವು ಏನು ಮಾಡತ್ತಿದ್ದೀವಿ, ಅಲ್ಲಿ ಕ್ಯಾನ್ಸಲ್ ಮಾಡತ್ತಿದ್ದೀವಿ. ಪ್ಲಸ್ ಬಂದಾಗ ಮೈನಸ್ ಬಂದಾಗ, ಅಂದ್ರೆ ಇಲ್ಲಿ ಪ್ಲಸ್ ಇರ್ತಿತ್ತು, ಇಲ್ಲಿ ಪ್ಲಸ್ ಇರ್ತಿತ್ತು. ಇಲ್ಲಾಗಿತ್ತಂದ್ರೆ ಇಲ್ಲಿ ಪ್ಲಸ್, ಇಲ್ಲಿ ಮೈನಸ್ ಇತ್ತಂದ್ರೆ ಇಲ್ಲಿ ಮೈನಸ್ ಇರ್ತಿತ್ತು. ಈ ರೀತಿ ಬಂದಾಗ ನಾವು ಮಾಡೀವ. ಬಟ್ ಒಂದು ಪ್ಲಸ್ ಒಂದು ಮೈನಸ್ ಬಂದಾಗ ಮಾಡಿಲ್ಲ. ಅದರ ಸಂಬಂಧ ಈ ರೀತಿಯಾಗಿ ಕೊಟ್ಟರು ಅವರು ಅಷ್ಟೇ. ಒಂದು ಪ್ಲಸ್ ಒಂದು ಮೈನಸ್ ಬಂದಾಗ ಏನು ಮಾಡ್ತೀರಿ, ಸೇಮ್ ಎಲ್ಲ ಪ್ರೊಸೀಜರ್. ಖರೆ ಕ್ಯಾನ್ಸಲ್ ಏನು ಮಾಡ್ಬೇಕು, ನಾವು +4 ಹಿಂಗೆ ಇಡಬೇಕು, -6 ಕ್ಯಾನ್ಸಲ್ ಮಾಡ್ಬೇಕು. -6 ಇಲ್ಲರಲ್ಲ, -6 ಎಲ್ಲಿ ತರನು ಅಂದ್ರೆ ರೀ, ಶೂನ್ಯ ಜೋಡಿಯಿಂದ ತರಬೇಕು. ಎಕ್ಸಾಂಪಲ್ ಇಲ್ಲಿ ಕೊಟ್ಟಾರೆ ನೋಡ್ರಿ. ಮೊದಲು ನನ್ನ ಕಡೆ 4 ಅದಾವು, 4 ಪ್ಲಸ್ ಬರ್ಕೊಂಡೀನಿ. ಈಗ -6 ತೆಗಿದೈತಿ ನನ್ನ ಕಡೆ. ಖರೆ -1 ಇಲ್ಲಿ. ಅದರ ಸಂಬಂಧ ಏನು ಮಾಡೋದ, ಶೂನ್ಯ ಜೋಡಿಗಳನ್ನ ಬರ್ಕೋದ. ಪ್ಲಸ್ 6 ಬೇಕಾಗ್ಯವು, 6 ಸಲ ಬರ್ಕೋದ್ರಿ. 6 ಸಲ ಬರ್ಕೊಂಡಾದ ಬಳಿಕ ಏನು ಮಾಡ್ತೀರಿ, -6 ತೆಗಿಬೇಕಾಗೈತಿ, ಇವು ತೆಗೆದು ಬಿಡ್ರಿ. 1 2 3 4 5 6 ಈ ರೀತಿಯಾಗಿ ಕ್ಯಾನ್ಸಲ್ ಮಾಡಿರಂದ್ರೆ ಎಷ್ಟು ಉಳಿತೈತೆ, ಯಾವ ಉಳಿತಾವ್ರಿ, ಮೈನಸ್ ಉಳಿತಾವೇನ, ಇಲ್ಲ ಪ್ಲಸ್ ಉಳಿತಾವು. 1 2 3 4 5 6 7 8 9 10 = 10 ಅಂತ ಬರಿಬೋದು. ಇದನ್ನು ಮುಂದೆ ಹೇಳ್ಯಾರ ನೋಡ್ರಿ. ಈಗ ನಾವು 6 ಋಣವನ್ನು ತೆಗೆಯಬಹುದು. ಈಗ 6 ಋಣ ತೆಗಿಬೋದು ರೀ. ಇನ್ನು ಉಳಿತಷ್ಟ +10 ಈ ರೀತಿಯಾಗಿ ಉಳಿತೈತಿ. ಮುಂದೆ ನೋಡ್ರಿ, ಇನ್ನು ಲೆಕ್ಕಾಚಾರ ಮಾಡಿ ಅಂತೈತಿ ನೋಡ್ರಿ. ಕಳೆಯಲು ಪ್ರಯತ್ನಿಸಿ ಐತಿ. ಅಂದ್ರೆ ಮೈನಸ್ ಎಟ್ಟದವು, 1, ಇದು 2, ಇದು 3. ನಮಗೇನು ತೆಗಿಯಂದರು, +5 ತೆಗಿಬೇಕತ್ತ. ಇಲ್ಲಿ ನನಗೆ ಪ್ಲಸ್ ಇಲ್ಲ, ಅದ್ರ ಸಂಬಂಧ ಏನು ಮಾಡ್ಕೋತೀನಿ, ನಾ ಮೈನಸ್ ಅರ್ದು ಮಾಡ್ಕೋತೀನಿ. 1 ರೀ, ಇದು 2, ಇದು 3, ಇದು 4, ಇದು 5 ನೋಡ್ರಿ. ಇದ್ರದ ನಾ ಏನು ಶೂನ್ಯ ಜೋಡಿಯನ್ನು ತಯಾರು ಮಾಡ್ಬೇಕ್ರಲ್ಲ. ಇದು 1 ರೀ, ಇದು 2 ರೀ, ಇದು 3 ರೀ, ಇದು 4, ಇದು 5. ಈಗ ಎಷ್ಟು ತೆಗಿಯಂದಾರ, +5 ತೆಗಿಯಂದಾರ. 1 ಹೋತು, 2 ಹೋತು, 3 ಹೋತು, 4 ಹೋತು, 5 ಹೋತು. ಉಳಿದು ಎಷ್ಟು ರೀ, ಇದು 5, 6, 7, 8. ಹಂಗಾರೆ ಇದ್ರದ್ದು ಆನ್ಸರ್ ಎಷ್ಟು ರೀ, -8. ಇದ್ರದ್ದು ಆನ್ಸರ್ ಬತ್ತು. ಇಷ್ಟು ಬತ್ತು ರೀ. ಇನ್ನು ನೋಡ್ರಿ, ಮುಂದೆ ಕ್ವಶನ್ ಐತಿ ಅದ, ಎಷ್ಟು ಶೂನ್ಯ ಜೋಡಿಗಳನ್ನು ನೀವು ಸೇರಿಸಬೇಕು. ನಾವು ಎಷ್ಟು ಸೇರಿಸೀವ್ರಿ, 5 ಶೂನ್ಯ ಜೋಡಿಗಳನ್ನು 5 ಶೂನ್ಯ ಜೋಡಿಗಳನ್ನು ಸೇರಿಸಬೇಕು. ಸೇರಿಸ್ಬೇಕ್ರಿ. ಇನ್ನು ಏನು ಕೇಳ್ಯಾರು, ಫಲಿತಾಂಶವೇನು ಅಂದಾರ. ಫಲಿತಾಂಶ ಏನಂದ್ರೆ, ಫಲಿತಾಂಶ ಎಂಟ ಬರ್ತೈತೆ ರೀ. ಅದನ್ನು ಹೆಂಗೆ ಬರೀಬೇಕಂದ್ರೆ, -3 +5 ಮಾಡಿದಾಗ ಎಷ್ಟು ಬರ್ತೈತೆ ರೀ,
ಇದು ಏನು ಬರ್ತೈತಿ -8 ಬರ್ತೈತಿ ಅಂತ ಈ ರೀತಿಯಾಗಿ ಬರಿಬೋದು. ಇನ್ನು ಎರಡನೇ ಪ್ರಶ್ನೆ ನೋಡ್ರಿ, ಟೋಕನ್ನು ಬಳಸಿ ಮುಂದಿನವುಗಳನ್ನು ಕಂಡುಹಿಡೀರಿ ಅಂದಾರ. ಏನು ಕೊಟ್ಟಾರ್ರಿ, -3 ಕೊಟ್ಟಾರು. ಮೈನಸ್ ಅದ್ರೊಳಗೆ 10 ತೆಗಿಬೇಕಂತ, ನಾವು +10 ತೆಗಿಬೇಕಂತ. ನೋಡ್ರಿ -3 ಅಂದ್ರೆ 1, ಇದು 2, ಇದು 3. ಇದ್ರೊಳಗೆ ನಾವು +10 ತೆಗಿಬೇಕತ್ತ. ಅಂದ್ರೆ ನಾ 10 ಇವನು ಬರ್ಕೋಬೇಕ್ರಿ. ಇದು 1 0 ಇದಾತ್ರಿ, 1 0 ಜೋಡಿ ಆತ. ಇದು 2 0 ಜೋಡಿ ಆಯ್ತು, ಇದು 3 0 ಜೋಡಿ ಆಯ್ತು, ಇದು 4 0 ಜೋಡಿ ಆಯ್ತು, ಇದು 5 ಆತ್ರಿ, ಇದು 6 ಆಯ್ತು, ಇದು 7 ಆಯ್ತು, ಇದು 8 ಆಯ್ತು, ಇದು 9 ಆಯ್ತು ರೀ, ಇದು 10 ಆಯ್ತು. ನೋಡ್ರಿ 1 ತೆಗಿಬೋದು, 2 3 4 5 6 7 8 9 10 ತೆಗೆದ್ರಿ. ಆನ್ಸರ್ ಏನು ಬಂತು? ಆನ್ಸರ್ ಎಷ್ಟು ಬರ್ತೈತೆ ರೀ? ಇದು -13 ಬರ್ತಾವೆ. 1 2 3 4 5 6 7 8 9 10 11 12 13. ಟೋಟಲ್ ಎಷ್ಟು ಉಳಿದವು ರೀ ಅಲ್ಲಿ? ಋಣ ಕಾರ್ಡ್ಗಳು ಎಷ್ಟು ಉಳ್ದಾವು? 13 ಉಳ್ದಾವು. ಇನ್ನು ಬಿ ಏನೈತಿ? +8 -7. +8 ಬಿ ಏನೈತಿ ರೀ? +8 -7. ಅಂದ್ರೆ +8ರಾಗ -7 ಅಂತ ತೆಗಿಬೇಕಾಗೈತಿ. +1 ರೀ, ಇದು 2, ಇದು 3, ಇದು 4, ಇದು 5, ಇದು 6, ಇದು 7, ಇದು 8. ಇದ್ರೊಳಗೆ ಏನು ತೆಗಿಬೇಕು? -7 ತೆಗಿಬೇಕು. ಮೈನಸ್ ಇಲ್ಲಿ ಯಾವ ಇಲ್ಲಲ್ಲ, ಅದರ ಸಂಬಂಧ ಶೂನ್ಯ ಜೋಡಿಗಳನ್ನ ತೊಗೋಬೇಕು. ಎಷ್ಟು ರೀ? 2 ತೊಗೋಬೇಕು, 7 ತೊಗೋಬೇಕು. ಇದು 1 ರೀ ಜೋಡಿ, ಇದು 2 ಜೋಡಿ, ಇದು 3 ಜೋಡಿ, ಇದು 4 ಜೋಡಿ, ಇದು 5 ಜೋಡಿ, ಇದು 6 ಜೋಡಿ, ಇದು 7 ಜೋಡಿ. -7 ತೆಗಿಬೇಕು. 1 ಹೊತ್ತು, 2 ಹೊತ್ತು, 3 ಹೊತ್ತು, 4 5 6, ಇದು 7. ಈ ರೀತಿಯಾಗಿ ತೆಗಿಬೋದು. ಇನ್ನು 8 7 14 ಏನು ಉಳಿತು ರೀ? 15 ಪ್ಲಸ್ಗಳು ಉಳಿದು. ಅಂದರೆ ಇದರ ಆನ್ಸರ್ ಏನು ಅನ್ಬೋದು? 15 ಪ್ಲಸ್ ಅನ್ಬೋದು ರೀ. 15 ಪ್ಲಸ್ ಉಳಿತೈತಿ. ಇನ್ನು ಬಿ ಆಯ್ತು. ಸಿ ಏನು ಕೊಟ್ಟಾರ ನೋಡಿರಿ. ಸಿ -5 + 9. -5 + 9. -5 + 9. -5 + 9 ಇದೈತ್ರಿ. ಹಾಂ, ಸೇಮ್. ಈ ರೀತಿಯಾಗಿ ಐತಿ. ಅಂದ್ರೆ ನನ್ನ ಕಡೆ ಏನದಾವು? 5 ಋಣ ಕಾರ್ಡ್ಗಳು ಅದಾವೆ. 3, ಇದು 4, ಇದು 5. ಇನ್ನು ಇದ್ರೊಳಗೆ 9 ಪ್ಲಸ್ ಕಾರ್ಡ್ನ ತೆಗಿಬೇಕಂತ. ನನ್ನ ಕಡೆ ಖರೆ 9 ಇಲ್ಲರಿಲ್ಲ. ಅವಾಗ ಏನು ಮಾಡ್ಬೇಕು? ಶೂನ್ಯ ಜೋಡಿಗಳನ್ನ ತೊಗೋಬೇಕು. 1 ಜೋಡಿ ಆತ್ರಿ ಇದು. ಆಮೇಲೆ ಇದು 2 ಜೋಡಿ, ಇದು 3 ಜೋಡಿ, ಇದು 4 ಜೋಡಿ, ಇದು 5 ಜೋಡಿ, ಇದು 6 ಜೋಡಿ, ಇದು 7 ಜೋಡಿ, ಇದು 8 ಜೋಡಿ, ಇದು 9 ಜೋಡಿ. ಈಗ 9 ಪ್ಲಸ್ ಅಂತ ತೆಗಿಬೇಕು ನಾ. 1 2 3 4 5 6 7 8 9. 9 ಹೊತ್ತು ರೀ. ಇನ್ನು 9ರಾಗ 10 ಮಾಡಿದ್ರೆ ಏನು ಬರ್ತೈತಿ? ಪ್ಲಸ್ ಎಷ್ಟು ಉಳಿದ್ರಿ? ಇಲ್ಲೇ 14 ಇವು ಟೋಕನ್ಗಳು ಉಳಿದು. ಇವು ಯಾವ ಪ್ಲಸ್ ಉಳ್ದಾವ್ರಿ. ಇನ್ನು ಮುಂದೆ ನೋಡ್ರಿ, ಡಿ ಏನದಾವು? -9 ಅಂತ ತೆಗಿಬೇಕು ನಾ. -9 ಅದಾವೆ ನನ್ನ ಕಡೆ. 1, ಇದು 2, ಇದು 3 ರೀ, ಇದು 4, ಇದು 5, ಇದು 6, ಇದು 7, ಇದು 8, ಇದು 9. ಅದರೊಳಗೆ +10 ತೆಗಿಬೇಕತ್ತ. +10 ತೆಗಿಬೇಕಂದ್ರೆ ನಮಗೇನು ಬೇಕು? +10 ಬೇಕು. ಅಲ್ಲಿ ಶೂನ್ಯ ಜೋಡಿಗಳು ಏನು ಬೇಕು ರೀ? 10 ಬೇಕಾಕವು. ಇದು 1 ಜೋಡಿ, ಇದು 2 ಜೋಡಿ, ಇದು 3 ಜೋಡಿ, ಇದು 4 ಜೋಡಿ ರೀ, ಇದು 5 ಜೋಡಿ, ಇದು 6 ಜೋಡಿ, ಇದು 7 ಜೋಡಿ, ಇದು 8 ಜೋಡಿ, ಇದು 9 ಜೋಡಿ, ಇದು 10 ಜೋಡಿ. 10 + 10 ತೆಗಿಬೇಕತ್ತ. 1, ಇದು 2, ಇದು 3, ಇದು 4, 5 6 7
8 9 10 ಈ ರೀತಿಯಾಗಿ ತೆಗಿಬೋದು. ಇವು 10 ಪ್ಲಸ್ ಇವು 9 ಎಷ್ಟು ಆಕ್ಕವ್ರಿ 19 ಆಕ್ಕವು. ಮೈನಸ್ 19 ಆಕ್ಕೈತಿ. ಯಾವುದಾವು ಋಣ ಸಂಖ್ಯೆಗಳು ಅದಾವೆ ರೀ. ಋಣ ಸಂಖ್ಯೆ ಅದಾವನ್ನ ಮೈನಸ್ ಬರ್ತೈತಿ. ಮೈನಸ್ 19 ಆಕ್ಕೈತಿ. ಇನ್ನೇನು ಆಕೈತಿ ಪ್ಲಸ್ 6 ಮೈನಸ್ 4 ಪ್ಲಸ್ 6 ಯಾವುದೈತ್ರಿ ಇದು ಈ ಪ್ಲಸ್ 6 ಮೈನಸ್ 4 ಅಂದ್ರೆ ರೀ ಪ್ಲಸ್ 6 ಮೈನಸ್ 4 ತೆಗಿಬೇಕಾಗೈತಿ. ಬಟ್ ನಂಗೆ ಇಲ್ಲಿ ಏನಿಲ್ಲ ರೀ. ಇದು ಪ್ಲಸ್, ಇದು 1, ಇದು 2, ಇದು 3, ಇದು 4, ಇದು 5, ಇದು 6 ಈ ರೀತಿ 6 ಅದಾವು. ಇದ್ರೊಳಗೆ ಮೈನಸ್ 4 ತೆಗಿಬೇಕತ್ತ. ಮೈನಸ್ ಅದಾವೇನ್ರಿ ಇಲ್ಲಿ ಟೋಕನ್ ಇಲ್ಲ. ಅದರ ಸಂಬಂಧ ಏನು ಮಾಡತ್ತನು ಮೈನಸ್ ಬರ್ಕೋಬೇಕು. ಶೂನ್ಯ ಜೋಡಿಗಳನ್ನ ಬರ್ಕೋಬೇಕು. ಇಲ್ಲಿ ಪ್ಲಸ್ ಬರೋದಂದ್ರೆ ಕೆಳಗೆ ಮೈನಸ್ ಬರೀತ. ಇದು 1 ಆತು ರೀ, ಇದು 2 ಆತು, ಇದು 3 ಆತು, ಇದು 4 ಆತು. 4 ಆತು ರೀ. ಇನ್ನು ಇವು 4 ಕ್ಯಾನ್ಸಲ್ ಮಾಡ್ಬೇಕು. 4 ಕ್ಯಾನ್ಸಲ್ ಮಾಡಿ ಉಳಿತೆಟ್ರಿ ಇವು 6, ಇದು 4 ಎಷ್ಟಾತು 10 ಆತು. ಇದೇನತಿ ಪ್ಲಸ್ 10 ಆತು. ಇನ್ನು ನೆಕ್ಸ್ಟ್ ಯಾವ್ದೈತೆ ರೀ -2 ಪ್ಲಸ್ 7 -2 ಯಾವುದ್ರಿ ಇದು ಎಫ್. ಈ ಎಫ್ -2 ಪ್ಲಸ್ 7 ಈ ರೀತಿಯಾಗಿ ಐತತ. ನೋಡ್ರಿ -2 ಅಂದ್ರೆ -1 ಇದು 2 ಟೋಕನ್ ಅದಾವು. ಪ್ಲಸ್ 7 ತೆಗಿಬೇಕತ್ತ. ಪ್ಲಸ್ 7 ರೀ ಇಲ್ಲ. ಅದರ ಸಂಬಂಧ ಏನು ರೀ ಶೂನ್ಯ ಜೋಡಿಗಳನ್ನ ತೊಗೋಬೇಕಾಗೈತಿ. ಶೂನ್ಯ ಜೋಡಿಗಳು ಯಾವ್ರಿ ಇಲ್ಲಿ ಈಗ -1 ಪ್ಲಸ್ 1 ಸಲ ಆತು ರೀ. ಇದು 2 ಸಲ, ಇದು 3 ಸಲ, ಇದು 4 ಸಲ, ಇದು 5 ಸಲ, ಇದು 6 ಸಲ, ಇದು 7 ಸಲ. ನೋಡ್ರಿ 1 2 3 4 5 6 7 7 ಹೋದು. ಹಂಗಾರೆ 7 8 9 ಹಂಗಾರೆ ಇದ್ರದ್ದು ಎಷ್ಟು ರೀ -9 ಇದ್ರದ್ದು ಆನ್ಸರ್ ಇಷ್ಟು ಬರ್ತೈತೆ ರೀ. ಇನ್ನು ಮುಂದಿನ ಅವಧಿಯಲ್ಲಿ ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಹಿಂದಿನ ಅವಧಿಯಲ್ಲಿ ಇಷ್ಟ ಹಾಕ್ರಿ. ಇನ್ನೂ ಯಾರು ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಗೆ ಏನಕ್ಕವು ಹೊಸ ವಿಡಿಯೋಗಳು ದೊರೀತಾವೆ. ಹಾಗೆ ನಮಗೆ ಪ್ರೋತ್ಸಾಹ ದೊರೀತೈತಿ. ಮತ್ತು ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಹೊಸ ವಿಡಿಯೋ ಹಾಕಿದ್ದೀವಿ ಅಂದರೆ ನಿಮ್ಗೆ ನೋಟಿಫಿಕೇಷನ್ ಡೈರೆಕ್ಟ್ ಬರ್ತೈತಿ. ಮತ್ತು ಯಾರಿಗೇರಿ ಏನರ ಪ್ರಾಬ್ಲಮ್ ಇತ್ತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಹಾಕಿರಿ. ನಾವು ಅದಕ್ಕೆ ರಿಪ್ಲೈ ಮಾಡ್ತೀವಿ. ಧನ್ಯವಾದಗಳು.